ಭಾರತ ದೇಶ ಕಂಡ ಕರುನಾಡ ಮಿನುಗುತ್ತಾರೆ ಹಸಿರು ಮಾತೆ ಕರುನಾಡ ಮಾತೆ ಸಾಲುಮರದ ತಿಮ್ಮಕ್ಕ ಇಂದು ಬಾನಿನಲ್ಲಿ ನಕ್ಷತ್ರವಾಗಿದ್ದಾರೆ. ಇಂತಹ ಹಸಿರು ಮಾತೆಯ ಜೀವನಗಾಥೆಯನ್ನು ತಿಳಿಯೋಣ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ಮಹಿಳೆ, ಪ್ರಕೃತಿಗೆ ತಾಯಿಯಾಗಿ ಹೆಸರು ಮಾಡಿದವರು ಸಾಲುಮರದ ತಿಮ್ಮಕ್ಕ. ತಿಮ್ಮಕ್ಕನವರು ತುಮಕೂರು ಜಿಲ್ಲೆಯ ಗುಬ್ಬಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಬಡ ಕುಟುಂಬ, ಜೀವನದಲ್ಲಿ ಹಲವು ಸಂಕಷ್ಟಗಳು, ಮಕ್ಕಳಿನ ನೋವು. ಆದರೆ ಈ ನೋವನ್ನ ಅವರು ಬೇಸರವಾಗಿ ನೋಡುವ. ತಮ್ಮ ಪತಿ ಚಿಕ್ಕಯ್ಯರ ಜೊತೆ ಸೇರಿ ತಿಮ್ಮಕ್ಕ ಪ್ರತಿವರ್ಷ ಗಿಡಗಳನ್ನು ನೆಟ್ಟು ಬೆಳೆಸಲು ಶುರು ಮಾಡಿದರು. ಹೀಗೆ ಮರಗಳನ್ನ ಬೆಳೆಸುತ್ತಾ ತಮ್ಮ ಜೀವನದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದರು ತಿಮ್ಮಕ್ಕನವರು. ಓದು ಬರಹ ಕಲಿಯದ ತಿಮ್ಮಕ್ಕ ಸಮಾಜಕ್ಕೆ ಪರಿಸರದ ಮಹತ್ವ ತಿಳಿಸುವುದರ ಮೂಲಕ ಪರಿಸರದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದರು. ಇಂತಹ ತಿಮ್ಮಕ್ಕನವರಿಗೆ ಸಾಕಷ್ಟು ಪ್ರಶಸ್ತಿಗಳು ದೊರೆತಿವೆ. ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಹೇಗೆ ನೂರಾರು ಪ್ರಶಸ್ತಿಗಳು ದೊರೆತಿವೆ. ಮನುಷ್ಯ ವರ್ಗದಿಂದ ಸುರಿದ ಕಣ್ಣೀರಿಗೆ ಸಾಂತ್ವನ ನೀಡಿದ್ದು ಅಕ್ಷರಶಃ ಗಿಡಮರಗಳು ಎಂಬುದು ಅಚ್ಚರಿಯೆನಿಸಿದರೂ ಸತ್ಯ. ಮನುಷ್ಯರಷ್ಟೇ ಅಲ್ಲದೆ ಗಿಡಮರಗಳು ಕೂಡ ಕಣ್ಣೀರನ್ನ ಇಟ್ಟವು.